ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿ ಗಾಯಕಿ ಪ್ರಿಯಾಂಕಾ ಮಾತಾಡ್ತಾ ಇರೋದು. ವಿಷಯ ಏನಪ್ಪ ಅಂದರೆ, ಇವತ್ತು ಅಸ್ಥಿರವಾಗಿ ಜಾನಪದ ಹಾಡಬಾರ್ದು ಇನ್ಮೇಲಿಂದ ಅಂಥೇಳಿ ಎಲ್ಲ ದೊಡ್ಡವರು ಸಣ್ಣವರು ಎಲ್ಲ ಕಲಾವಿದರು ಸೇರಿದ್ದೀವಿ ಇಲ್ಲಿ. ಏನಪ್ಪ ಅಂದರೆ, ಇನ್ಮೇಲೆ ಎಲ್ಲ ಸುಧಾರಣೆ ಆಗಬೇಕು, ಎಲ್ಲರೂ ಒಂದೇ ಅಂತ ಹೋಗ್ಬೇಕು. ಇಲ್ಲಿ ಮನಸ್ಸು ಹೆಂಗಾಗಿದೆ ಅಂದ್ರೆ ಎಲ್ಲರದು ಬೇರೆ ಬೇರೆ ಥರ ಮನಸ್ಸದ. ನಾವು ಎಲ್ಲರೂ ಎಷ್ಟು ಕೈ ಜೋಡಿಸ್ತೀವಲ್ಲ ಅವಾಗ ಮಾತ್ರ ಇದು ಅಸ್ಥಿಲೆ ಓಡಿಸ್ಲಿಕ್ಕೆ ಸಾಧ್ಯ. ಇವಾಗ ಸುಮ್ಮನೆ ನಾವು ಇಷ್ಟು ಜನ ಬರೋದು, ಕೆಲವರು ಇನ್ನೂ ಲೇಡೀಸ್ ಸಿಂಗರ್ ಜಾಸ್ತಿ ಜನ ಬಂದೇ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ನಮ್ಮ ಇದು ಲೇಡೀಸ್ ಸಿಂಗರಿಗಾಯಿತು, ಆಮೇಲೆಲ್ಲ ಪ್ರತಿಯೊಬ್ಬರಿಗಾಯ್ತು, ಇಲ್ಲಿ ಅವರಿಗೆ ಒಳ್ಳೇದಾಗಲಿ, ಇದು ಸ್ಟೇಜ್ ಮೇಲೆ ಈ ಥರ ಹಾಡಬಾರ್ದು, ಅವ್ರಿಗೆ ಈ ಥರ ಡೈಲಾಗ್ ಬಾಯಿ ಬಂದಾಗ ಮಾತಾಡಬಾರ್ದು ಹೆಣ್ಮಕ್ಳಿಗೆ ಅಂತೇಳಿ ಎಲ್ಲ ಸೇರ್ಯಾರ. ಅವರು ಇಲ್ಲ. ಅದು ನಮ್ಗೆ ಭಾಳ ಖುಷಿ ಆಗ್ಯದ. ನಮಗೋಸ್ಕರ ಎಲ್ಲರೂ ಅಣ್ಣ ತಮ್ಮ ಇದು ದೊಡ್ಡವರು, ನಮ್ಮ ಶಬರಿಡಗೆ ಸರ್ ಆಯಿತು, ಆಮೇಲೆ MD ಆನಂದ್ ಸರ್ ಆಯಿತು, ಎಲ್ಲರೂ ನಮಗೆ ಇದು ಪ್ರೋತ್ಸಾಹ ಮಾಡಕತ್ತಾರ. ತುಂಬ ಖುಷಿ ಅನ್ನಿಸ್ತದ. ಹೆಣ್ಣಿನ ಮೇಲಂತೆ ಆಗೋರು ಅಂತ ಇದು ತಪ್ಪಾಗಿ ಮಾತಾಡ್ತಾರಲ್ಲ ಅಂಥವ್ರಿಗೆ ಕಾನೂನು ಇದು ಯಾವ ಥರ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತೆಲ್ಲ ಕಡೆ ಇವತ್ತು ಇಲ್ಲಿ ಸೇರಿದ್ದೀವಿ ಮೀಟಿಂಗ್ಗೆ. ತುಂಬ ಖುಷಿ ಅನ್ನಿಸ್ತು. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಕಲಾವಿದರು ಬೆಳೀಲಿ. ಆಮೇಲೆ ನಾನು ಆ ಸ್ಟಾರು ಈ ಸ್ಟಾರು ಅಂತ ಇವು ಏನು ಜನಪದ ಕಲಾವಿದರು ಇದ್ದಾರಲ್ಲ ಈಗಿನವರು, ದಿಮಾಕ್ಲಿ ಮಾತಾಡ್ತಾರೆ ಕೆಲವೊಬ್ಬರು. ಮೊನ್ನೆ ಪರೇಡ್ ಸರ್ಗೆ ಮಾತಾಡಿದರು, ಕ್ಷಮೆನೂ ಕೇಳ್ಯಾರ. ಅದು ಇನ್ನು ಮುಂದೆ ಆ ಥರ ಆಗೋದು ಬೇಡ. ಯಾಕಂದ್ರೆ ಅವ್ರ ಥರ ನಾವು ಆಗಕ್ಕೆ ಸಾಧ್ಯ ಇಲ್ಲ. ಅವ್ರು ದೊಡ್ಡವರು, ಅವ್ರ ಥರ ನೋಡಿ ನಾವು ಸಣ್ಣವರು, ನಾವು ರೆಕಾರ್ಡ್ ಮಾಡಿ ಹಾಡಿದ್ರು ಅವ್ರ ಥರ ಅವರು ಯಾವುದೇ ರೆಕಾರ್ಡ್ ಮಾಡಲಿ, ಅವ್ರ ವಯಸ್ಸಲ್ಲಿ ನಾವೆಲ್ಲಿ ಅದೇ ಥರ ಸೇಮ್ ಬಂದು ಹಾಡ್ತಾರೆ. ಅವ್ರಿಗೆ ನಾವು ಬೆಲೆ ಕೊಡೋಣ. ಅವ್ರು ಯಾವ ಥರ ಹೇಳ್ತಾರೋ ಹಿರಿಯರು ಆ ದಾರಿಲಿ ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರಿಯಾಂಕಾ, ನನ್ನಿಂದ ಏನೋ ತಪ್ಪಾದರೆ ಕ್ಷಮಿಸಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ, ನಾವು ಈಗ ಬೆಳೀತಾ ಇದ್ದೀವಿ. ಥ್ಯಾಂಕ್ ಯು.